ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಸ್ಥಾನಕ್ಕಾಗಿ ಮುಂದುವರೆದ ಬಿ ನಾಗೇಂದ್ರ ಕಸರತ್ತು. ವರಿಷ್ಠರ ನಿಲುವಿನ ವಿರುದ್ಧ ನಾಗೇಂದ್ರ ಅಸಮಾಧಾನ. ಭ್ರಷ್ಟಾಚಾರ ಆರೋಪದ ಬಳಿಕ ರಾಜೀನಾಮೆ ನೀಡಿದ್ರು ನಾಗೇಂದ್ರ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ 20 ತಿಂಗಳಾಯಿತು. ಆದರೆ ಬಿ ನಾಗೇಂದ್ರಗೆ ಇನ್ನೂ ಮಂತ್ರಿಗಿರಿ ಪಟ್ಟ ಮಾತ್ರ ಸಿಕ್ಕಿಲ್ಲ. ಇವತ್ತು ನಾಳೆ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಕಾಂಗ್ರೆಸ್ನ ವರಿಷ್ಠರು. ಹೀಗಾಗಿ ಒಳಗೊಳಗೆ ವರಿಷ್ಠರ ವಿರುದ್ಧ ನಾಗೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿಂದೆ ಸಿಎಂ ಭೇಟಿಯಾಗಿದ್ದ ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣದ ಹೆಸರಿನಲ್ಲಿ ಸಿಎಂ ಭೇಟಿಯಾಗಿದ್ದರು. ಆ ವೇಳೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಡುವಂತೆ ಒತ್ತಡವೂ ಇತ್ತು. ನೀವು ಸಿಎಂ ಇರುವಾಗಲೇ ನಾಗೇಂದ್ರ ಮಂತ್ರಿ ಆಗಬೇಕು ಎಂಬ ಬೇಡಿಕೆ ಇದ್ರು. ಆದರೆ ಇನ್ನೂ ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆ ನಾಗೇಂದ್ರ ಅವರಿಗೆ ಬೇಸರ ಅಂತೆ. ಬಹಿರಂಗವಾಗಿ ಎಲ್ಲೂ ಹೇಳ್ಕೊಳ್ದೇ ಇದ್ರೂ ಕೂಡ ಅವರ ಆಪ್ತರು ಮತ್ತು ಒಳಗೊಳಗೆ ಅವರ ಅಸಮಾಧಾನ, ಅವ್ರ ಬೇಸರ, ಯಾರ್ಯಾರ ಕಡೆಯಿಂದ ಒತ್ತಡ ಹೇರ್ಬೋದೋ, ಯಾರ್ಯಾರ ಕಡೆಯಿಂದ ಸಿಎಂಗೆ ಹೇಳಿಸ್ಬಹುದೋ ಅಥವಾ ಹೈಕಮಾಂಡ್ ನಾಯಕರಿಗೆ ಹೇಳಿಸ್ಬೋದೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೇ ಇದ್ದಾರೆ. ಬಟ್ ಅದನ್ನು ವರ್ಕೌಟ್ ಆಗ್ತಾ ಇಲ್ಲ. ಇವತ್ತು ನಾಳೆ ಅಂತ ಮುಂದಕ್ಕೆ ಹೋಗ್ತಾನೇ ಇದೆ. ಹಾಗಾಗಿ ಒಂದು ಸ್ವಲ್ಪ ಬೇಸರ ಇದೆಯಂತೆ ನಾಗೇಂದ್ರ ಅವರಿಗೆ. ನೋಡಿ, ಸಚಿವರಾಗಿದ್ದರು, ಆದರೆ ಹಗರಣದ ಆರೋಪ, ರಾಜೀನಾಮೆ ಕೊಡಲಾಗಿತ್ತು. ಸೊ ಇದೀಗ ಮತ್ತೆ ಬೇಡಿಕೆಯನ್ನು ಇಟ್ಟಿದ್ದಾರೆ, ಸಚಿವನನ್ನಾಗಿ ಮಾಡಿ, ನನ್ನನ್ನು ಅವಕಾಶ ಕೊಡಿ ಮತ್ತೊಮ್ಮೆ ಅಂತ ಕೇಳ್ಕೊಂಡಿದ್ದಾರೆ. ಆಯಿತು ಮಾಡ್ತೀವಿ ಅಂತ ಹೇಳಿ ಸುಮಾರು ತಿಂಗಳಾಗ್ತಾ ಬಂತು, ಆದರೆ ಇನ್ನೂ ಮಾಡಿಲ್ಲ. ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಇನ್ನೇನು ಸಚಿವ ಸಂಪುಟ ಪುನಾರಚನೆ ಆಗತ್ತೆ, ಅವಾಗ ಅವಕಾಶ ಕೊಡ್ತೀವಿ, ಹೀಗೆ ಮುಂದಕ್ಕೆ ಹೋಗ್ತಾನೇ ಇದೆ. ಹಾಗಾಗಿ ಅವ್ರಿಗೆ ಬೇಸರ. ಅವರ ಆಪ್ತ ವಲಯದಲ್ಲಿ ಈ ಅಸಮಾಧಾನದ ಬಗ್ಗೆ, ಈ ಬೇಸರದ ಬಗ್ಗೆ ಹೇಳ್ಕೊಂಡಿದ್ದಾರಂತೆ. ಮತ್ತು ತಮ್ಮ ಸಮುದಾಯದ ಶ್ರೀಗಳ ಮುಖಾಂತರವಾಗಿಯೂ ಕೂಡ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡಿದ್ರು. ಬಟ್ ಅದು ಅಷ್ಟರ ಮಟ್ಟಿಗೆ ವರ್ಕೌಟ್ ಆದಂಗೆ ಇಲ್ಲ, ನಮ್ಮ ಸಮುದಾಯದವರಿಗೆ ನೀವು ಮತ್ತೊಮ್ಮೆ ಅವಕಾಶವನ್ನು ಕೊಡಬೇಕು, ಕೊಟ್ಟಿರೋ ಅವಕಾಶವನ್ನು ಕಿತ್ಕೊಂಡ್ಬಿಟ್ರೆ ಹೆಂಗೆ ಅಂತೆಲ್ಲ ಕೇಳಿದ್ರಂತೆ. ಆದರೂ ಅವಕಾಶ ಸಿಗದೆ ಇರೋದು ಅವರಿಗೆ ಬೇಸರಕ್ಕೆ ಕಾರಣವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ನಾಗೇಂದ್ರ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ, ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನಾಗೇಂದ್ರ ಅವರು ಬಹುದಿನಗಳಿಂದ ಬೇಡಿಕೆ ಇಟ್ಟಿದ್ದಾರೆ, ಇವತ್ತು ನಾಳೆ ಅಂತ ಮುಂದಕ್ಕೆ ಹೋಗ್ತಾ ಇದೆ. ಯಾವ ತರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಮ್ಮ ಆಪ್ತರ ಬಳಿ? ಖಂಡಿತವಾಗ್ಲೂ ನೀತಿ ಏನಂದ್ರೆ, ನಾಗೇಂದ್ರ ಅವರು ರಾಜೀನಾಮೆ ನೀಡಿ ಈಗ 20 ತಿಂಗಳಾಯ್ತು. 20 ತಿಂಗಳಿಂದನೂ ಕೂಡ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಇರುವುದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅನೇಕ ಬಾರಿ ಹೇಳ್ತಾನೆ ಇರುವಂತದ್ದು, ಮುಂಬರುವ ದಿನಗಳಲ್ಲಿ ನಿಮಗೆ ದೀಪಾವಳಿಗೆ ಕೊಡ್ತೀವಿ, ಸಂಕ್ರಮಣಕ್ಕೆ ಕೊಡ್ತೀವಿ, ನೀವು ಮತ್ತೆ ಸಚಿವರು ಆಗ್ತೀರಿ ಅಂತ ಹೇಳ್ಬಿಟ್ಟು ಆ ಭರವಸೆಯನ್ನ ಕೊಡ್ತಾನೆ ಬಂದಿರುವಂತದ್ದು. ಆದ್ರೆ ಆ ಭರವಸೆ ಕೂಡ ಯಾವುದಕ್ಕೂ ಆಗಿಲ್ಲ ಅಂತಾನೆ ಹೇಳ್ಬೋದು. ಮತ್ತು ಸಿಎಂ ಡಿಸಿಎಂ ಕುರ್ಚಿ ಒಂದು ಕಡೆ ಚಿಂತೆ ಆದ್ರೆ, ಈಗ ಬಳ್ಳಾರಿಯ ಬಿ ನಾಗೇಂದ್ರ ಏನಿದ್ದಾರೆ ಮಾಜಿ ಸಚಿವರು, ಇವರಿಗೆ ಸಚಿವ ಸ್ಥಾನದ ಚಿಂತೆ ಕೂಡ ಅಷ್ಟೇ ಆಗಿದೆ ಅಂತ ಹೇಳ್ಬೋದು. ಏನ್ ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಳಿಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗಿಂದಲೂ ಕೂಡ ನಿಮಗೆ ಮತ್ತೆ ನಾವು ಕೊಡ್ತೀವಿ, ಸಚಿವ ಸ್ಥಾನಕ್ಕೆ ನೀವು ಬಂದೇ ಬರ್ತೀರಿ, ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾನೆ ಹೊರತಾಗಿ ಇಲ್ಲಿವರೆಗೂ ಕೂಡ ಒಂದು ದಿನನೂ ಅವರ ಅಸಮಾಧಾನ ಏನಿತ್ತು ಅದನ್ನ ಸರಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಮಾಡಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಏನೋ ನಿನ್ನೆ ಬೆಳಗಾವಿಯಲ್ಲಿ ಏನು ವಾಲ್ಮೀಕಿ ಸ್ವಾಮೀಜಿ ಮತ್ತು ಸೇರಿದಂತೆ ಶಾಸಕರು, ಆ ವಾಲ್ಮೀಕಿ ನಾಯಕರು, ಪ್ರಮುಖ ಮುಖಂಡರು ಸೇರಿಕೊಂಡು ಸಿಎಂ ಅವರನ್ನ ಭೇಟಿಯನ್ನು ನೀಡಿರುವಂತದ್ದು. ಉದ್ದೇಶ ಒಂದೇ, ಒಂದು ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಕೊಡುವ ಇದೊಂದು ನೆಪ ಅಷ್ಟೇ. ಅದ್ರ ಜೊತೆಗೆ ವಾಲ್ಮೀಕಿ ಪ್ರಮುಖ ಮುಖಂಡರು ಕೂಡ ಅಲ್ಲಿ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಿಎಂ ಅವ್ರ ಜೊತೆಗೆ. ನಾಗೇಂದ್ರ ಅವರಿಗೆ ನೀವು ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರಿ, ಆದ್ರೆ ಸಚಿವ ಸ್ಥಾನವನ್ನ ಕೊಡ್ತಾ ಇಲ್ಲ, 20 ತಿಂಗಳಿಂದ ಇದೇ ರೀತಿಯಾಗಿ ಮುಂದೆ ಹಾಕ್ತಾನೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ವಾಲ್ಮೀಕಿ ಸಮಾಜದ ಪ್ರಮುಖ ಮುಖಂಡರು ಏನು ಆಮಂತ್ರಣ ಕೊಡಕ್ ಹೋಗಿದ್ರು, ಹೋದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಒತ್ತಡವನ್ನ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬಂದಿದೆ. ಈಗಾಗಲೇ ನೀವು ಸಿಎಂ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಸಿಎಂ ಇದ್ದಾರೆ, ನೀವು ಇರುವಾಗಲೇ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಆಗ್ಬೇಕು, ಮಂತ್ರಿಗಿರಿ ಆದ್ರೆ ಮಾತ್ರ ಅವರಿಗೆ ಅನುಕೂಲ ಆಗತ್ತೆ, ಹೀಗಾಗಿ ನಮ್ಮ ವಾಲ್ಮೀಕಿ ಸಮಾಜಕ್ಕೂ ಕೂಡ ಒಂದು ಹೆಗ್ಗಳಿಕೆ ಬರುತ್ತೆ ಅನ್ನುವಂತ ಮಾತನ್ನ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅದಾದ ಮೇಲೆ ಈಗೇನು ನಾಗೇಂದ್ರ ಅವರಿಗೆ ಆಗಿರುವಂತಹ ಈ ಅನ್ಯಾಯ ಏನಿದೆ ಸರಿ ಮಾಡೋದು ನಿಮ್ ಜವಾಬ್ದಾರಿ ಅನ್ನುವಂತ ಮಾತನ್ನ ಕೂಡ ಅಲ್ಲಿ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಅವರ ಆಪ್ತರು ಕೂಡ ಈಗ ತಿಳಿಸಿದ್ದಾರೆ. ನಾಗೇಂದ್ರ ಅವರಿಗೆ ನೀವು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು, ಅದರಲ್ಲೂ ಕೂಡ ನಾಗೇಂದ್ರ ಅವರನ್ನು ಕೂಡ ನೀವು ಸಚಿವ ಸ್ಥಾನದಿಂದ ಇಳಿಸಿದ್ರಿ, ರಾಜನ್ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಇಳಿಸಿದ್ರಿ. ಹೀಗಾದ್ರೆ
ವಾಲ್ಮೀಕಿ ಸಮಾಜದ ಜನರಿಗೆ ನೀವು ಯಾವ ರೀತಿಯಾಗಿ ನ್ಯಾಯ ಕೊಟ್ಟಂಗಾಗತ್ತೆ, ಇಲ್ಲದ ಈ ರೀತಿಯಾದ ಸಮಸ್ಯೆ ಆಗತ್ತೆ, ಮತ್ತು ನಮ್ಮ ಸಮುದಾಯ ನಾಯಕರನ್ನ ನೀವು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ನಾಯಕರಿಂದ ಕೂಡ ಅಲ್ಲಿ ಒತ್ತಾಯ ಮಾಡಲಾಗಿದೆ. 20 ತಿಂಗಳಿಂದ ಕೂಡ ನಾಗೇಂದ್ರ ಅವರು ಕೂಡ ಇದೀಗ ನಾನು ಮತ್ತೆ ಸಚಿವನಾಗ್ತೀನಿ ಅನ್ನುವಂತ ಕನಸು ಏನಿತ್ತು, ಆ ಕನಸು ಹಾಗೆ ಉಳಿದಿದೆ. ಈಗಾಗ್ಲೇ ಮತ್ತೆ ಅಧಿವೇಶನ ಕೂಡ ಮುಗಿತಾ ಬಂತು. ಅಧಿವೇಶನ ಮುಗಿದ್ಮೇಲಾದ್ರೂ ನಾಗೇಂದ್ರ ಅವ್ರಿಗೆ ಏನಾದ್ರು ಖುಷಿ ಸುದ್ದಿ ಸಿಗುತ್ತಾ ಹೈಕಮಾಂಡ್ ನಿಂದ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ. ನೀತಿ ಫೈನ್, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.